ಅದು 2003 ಫೆಬ್ರವರಿ 1 ಶನಿವಾರ. ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ ಬಿತ್ತರವಾಗುತ್ತಿತ್ತು. ನಾಸಾದ ಸ್ಪೇಸ್ ಶಟಲ್ ಗಗನನೌಕೆಯೊಂದು ಹಿಂದಿರುಗುವಾಗ ಆಗಸದಲ್ಲಿ ಹೊತ್ತಿ ಉರಿದು ಅದರಲ್ಲಿದ್ದ ಒಟ್ಟು 7 ಗಗನಯಾತ್ರಿಗಳು ವಿಧಿವಶರಾದಂತಹ ದುರಾದೃಷ್ಟಕರ ವಿಷಯ ಅದು. ಅದಕ್ಕಿಂತ ಹೆಚ್ಚು ದುರಾದೃಷ್ಟಕ ಅಂದ್ರೆ ಅದರಲ್ಲಿ ಭಾರತ ಮೂಲದ ಕಲ್ಪನಾ ಚಾವ್ಲಾ ಎಂಬ ಒಬ್ಬ ಮಹಿಳೆ ಕೂಡ ಇದ್ದಿದ್ದು ಪ್ರಮುಖ ಸುದ್ದಿಯಾಗಿತ್ತು. ಆ ಕ್ಷಣದವರೆಗೂ ಕಲ್ಪನಾ ಚಾವ್ಲಾ ಎಂಬ ವ್ಯಕ್ತಿಯ ಬಗ್ಗೆ ಇಡೀ ಭಾರತದಲ್ಲಿ ಬಲ್ಲವರ ಸಂಖ್ಯೆ ಹೆಚ್ಚೇನೂ ಇರಲಿಲ್ಲ. ಆದ್ರೆ ಆ ಬಳಿಕ ಕಲ್ಪನಾ ಅವರ ಬಗ್ಗೆ ವಿವರಗಳು ಹೊರ ಬೀಳುತ್ತಿದ್ದಂತೆಯೇ ನಮ್ಮ ಭಾರತ ಕಳೆದುಕೊಂಡಿದ್ದೇನೆಂದು ಸ್ಪಷ್ಟವಾಗುತ್ತಾ ಹೋಗಿತ್ತು. ಆದ್ರೆ ಕಲ್ಪನಾ ಚಾವ್ಲಾ ಸಾವಿನ ನಿಜವಾದ ಕಾರಣ ಏನಾಗಿತ್ತು? ನಾಸಾ ಮಾಡಿದ ತಪ್ಪಿಗೆ ಕಲ್ಪನಾ ಚಾವ್ಲಾ ಪ್ರಾಣ ಬಿಡಬೇಕಾಗಿತ್ತ? ನಾಸಾ ಕಲ್ಪನಾ ಚಾವ್ಲಾ ಮೇಲೆ ಗೂಬೆ ಕೂಡಿಸಿತ್ತಾ? ಇಂತಹ ಹಲವಾರು ರಹಸ್ಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ಹರಿಯಾಣ ರಾಜ್ಯದ ಕರ್ನಾಲ್ ಎಂಬ ಪುಟ್ಟ ಹಳ್ಳಿಯಲ್ಲಿ ಬನಾರಸ್ ಲಾಲ್ ಚಾವ್ಲಾ ಮತ್ತು ಸಂಜೋತಿ ಚಾವ್ಲಾ ದಂಪತಿಗಳಿಗೆ ಮಾರ್ಚ್ 17, 1962ರಲ್ಲಿ ಹುಟ್ಟಿದ ಕಲ್ಪನಾ ತಮ್ಮ ಬಾಲ್ಯದಲ್ಲಿ ಕರ್ನಾಲ್ನಲ್ಲೇ ಕಳೆದರು. ಕರ್ನಾಲ್ನ ಟ್ಯಾಗೋರ್ ಬಾಲ್ ನಿಕೇತನ್ ಸೀನಿಯರ್ ಸೆಕೆಂಡರಿ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮುಗಿಸಿ ಚಂಡೀಗಢದ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಏರೋನಾಟಿಕ್ ಇಂಜಿನಿಯರಿಂಗ್ ನಲ್ಲಿ 1982ರಲ್ಲಿ ಪದವಿಯನ್ನು ಪಡೆಯುತ್ತಾರೆ. ಬಳಿಕ ಉನ್ನತ ಶಿಕ್ಷಣಕ್ಕಾಗಿ ಅವರು ಅಮೆರಿಕಕ್ಕೆ ತೆರಳಿ ಅಲ್ಲಿನ ಆರ್ಲಿಂಗ್ಟನ್ ನಲ್ಲಿರುವ ಟೆಕ್ಸಸ್ ವಿಶ್ವವಿದ್ಯಾಲಯದಿಂದ 1984ರಲ್ಲಿ ಇದೇ ವಿಷಯದಲ್ಲಿ ಮಾಸ್ಟರ್ ಆಫ್ ಸೈನ್ಸ್ ಪದವಿಯನ್ನು ಪಡೆಯುತ್ತಾರೆ. ಬಳಿಕ ಬೌಲ್ಡರ್ ಎಂಬ ನಗರದ ಕೊಲೊರಾಡೋ ವಿಶ್ವವಿದ್ಯಾಲಯದಲ್ಲಿ 1986ರಲ್ಲಿ 2ನೇ ಮಾಸ್ಟರ್ ಪದವಿ ಮತ್ತು 1988ರಲ್ಲಿ PhD ಪದವಿಯನ್ನು ಕೂಡ ಗಳಿಸುತ್ತಾರೆ. 1991ರ ಏಪ್ರಿಲ್ನಲ್ಲಿ ಅವರಿಗೆ ಅಮೆರಿಕದ ಪೌರತ್ವ ಕೂಡ ದೊರಕಿತ್ತು. ಅಮೆರಿಕದ ಪ್ರಜೆ ಜಾನ್ ಪಿಯಾರೆ ಹ್ಯಾರಿಸನ್ ಅವರನ್ನ ಕಲ್ಪನಾ ಚಾವ್ಲಾ ವಿವಾಹವಾಗುತ್ತಾರೆ. ಬಳಿಕ ಅವರು ನಾಸಾದಲ್ಲಿಯೇ ಗಗನಯಾತ್ರಿಯಾಗಲು ಅರ್ಜಿ ಸಲ್ಲಿಸುತ್ತಾರೆ. ಆದರೆ ಅವರ ಅರ್ಜಿ ಮಂಜೂರಾಗಲು ಕನಿಷ್ಠ ಪಕ್ಷ 4.5 ವರ್ಷ ಬೇಕಾಗುತ್ತದೆ. 1995ರಲ್ಲಿ ಅವರಿಗೆ ಗಗನಯಾತ್ರಿ ಆಗುವ ಅವಕಾಶ ದೊರೆಯುತ್ತದೆ. ಪ್ರಾಥಮಿಕ ತರಬೇತಿಯ ಬಳಿಕ 1996ರಲ್ಲಿ ಅವರು ಪ್ರಾಥಮಿಕವಾಗಿ ಭೂಮಿಯ ಕಕ್ಷೆಯಿಂದ ಹೊರಹೋಗಲು ಅವಕಾಶ ದಕ್ಕಿತ್ತು. ಈ ಯಾತ್ರೆಯಲ್ಲಿ ಅವರು 10.67 ಮಿಲಿಯನ್ ಕಿಲೋಮೀಟರ್ ಅಂದರೆ ಭೂಮಿಯನ್ನು 252 ಬಾರಿ ಸುತ್ತು ಹೊಡೆದಷ್ಟು ದೂರ ಅವರು ಪ್ರಯಾಣಿಸಿದ್ದು. ಆ ಒಂದು ಕಕ್ಷೆಯನ್ನು ಪ್ರಯಾಣಿಸಿ ಸುರಕ್ಷಿತವಾಗಿ ಅವರು ಭೂಮಿಗೆ ಮರಳುತ್ತಾರೆ. ನವೆಂಬರ್ 19, 1997ರಂದು ಅವರು ತಮ್ಮ ಪ್ರಥಮ ಸ್ಪೇಸ್ ಶಟಲ್ ಯಾನವನ್ನ ಆರಂಭಿಸಿದರು. ಈ ಯಾನದಲ್ಲಿ ಒಟ್ಟು 6 ಗಗನಯಾತ್ರಿಗಳಿದ್ದರು. ಭೂಕಕ್ಷೆಯಿಂದ ಈವರೆಗೆ ಹೊರಗೆ ಹೋಗಿರುವ 2 ಭಾರತೀಯರಲ್ಲಿ ಅವರೊಬ್ಬರಾಗಿದ್ದರು. ಪ್ರಥಮವಾಗಿ ಹೋದವರು ರಾಕೇಶ್ ಶರ್ಮಾ. ಅವರು 1984ರಲ್ಲಿ ಭೂಕಕ್ಷೆಯಿಂದ ಹೊರಗೆ ಹೋಗಿದ್ದರು. ಇವರು ಮಹಿಳೆ ಆಗಿದ್ದರಿಂದ ಪ್ರಥಮ ಮಹಿಳೆ ಎಂಬ ಹೆಗ್ಗಳಿಕೆ ಕೂಡ ಕಲ್ಪನಾ ಚಾವ್ಲಾಗೆ ಇತ್ತು. ಈ ಯಾತ್ರೆಯಲ್ಲಿ ಅವರು ಭೂಮಿಯನ್ನು 252 ಬಾರಿ ಸುತ್ತಿ 10.4 ಮಿಲಿಯನ್ ಮೈಲಿಗಳನ್ನು ಕ್ರಮಿಸಿ ಒಟ್ಟು 372 ಗಂಟೆಗಳನ್ನು ಅಂದರೆ ಸುಮಾರು 14.5 ದಿವಸ ಕಾಲ ಅವರು ಭೂಮಿಯಿಂದ ಹೊರಗೆ ಇದ್ದರು. ಈ ಯಾತ್ರೆಯಲ್ಲಿ ಸ್ಪಾರ್ಟನ್ ಉಪಗ್ರಹ ಎಂಬ ವ್ಯವಸ್ಥೆ ಕೆಟ್ಟು ಹೋಗಿ ಅದನ್ನು ರಿಪೇರಿಗೊಳಿಸಲು 6 ಗಗನಯಾತ್ರಿಗಳ ಪೈಕಿ ಇಬ್ಬರಾದ ವಿನ್ಸೆಂಟ್ ಸ್ಕಾಟ್ ಮತ್ತು ಟಾಕಾವೋ ಡೋಯ್ ಎಂಬುವರು ನೌಕೆಯಿಂದ ಹೊರಗೆ ಹೋಗಬೇಕಾಗಿತ್ತು ಮತ್ತು ಅದನ್ನು ರಿಪೇರಿ ಮಾಡಿದರು. ಈ ತೊಂದರೆಗೆ ಕಲ್ಪನಾ ಚಾವ್ಲಾ ಅವರೇ ಕಾರಣ ಎಂದು ಗೂಬೆ ಕೂರಿಸಲಾಗಿತ್ತು. ಆದರೆ ಹಿಂದಿರುಗಿದ ಬಳಿಕ 5 ತಿಂಗಳವರೆಗೆ ನಾಸಾ ಅತ್ಯಂತ ಕಠಿಣವಾದ ತನಿಖೆಯನ್ನು ನಡೆಸಿ ಬಳಿಕ ಈ ತೊಂದರೆಗೆ ಕಲ್ಪನಾ ಅವರು ಕಾರಣವಿಲ್ಲ. ನೆಲದಿಂದ ಸಾಫ್ಟ್ವೇರ್ ಸೂಚನೆಗಳನ್ನು ಗಗನಕ್ಕೆ ಕಳಿಸುವಾಗ ಅದನ್ನು ಸ್ವೀಕರಿಸುವಾಗ ಎಲ್ಲೋ ಕೆಲವು ಸಂಕೇತಗಳು ಬಿಟ್ಟು ಹೋಗಿ ತಪ್ಪಾದ ಸಂಕೇತಗಳೆಂದು ಗಗನಯಾತ್ರಿಗಳು ಅರ್ಥೈಸಿಕೊಂಡಿದ್ದ ಪ್ರಮಾಣ ಈ ತೀರ್ಪನ್ನ ನೀಡಲಾಗಿತ್ತು. ಅದನ್ನು ಸರಿಪಡಿಸಿ ನಾಸಾ ಕಲ್ಪನಾ ಚಾವ್ಲಾಗೆ ಕ್ಷಮೆಯನ್ನು ಕೂಡ ಕೇಳಿತ್ತು. ಯಾವುದೇ ಗಗನಯಾತ್ರಿ ಗಗನದಿಂದ ಮರಳಿದ ತಕ್ಷಣ ತಾವು ಆ ಸ್ಪೇಸ್ ಶಟಲ್ ಇಂದ ಮನೆಗೆ ಬರುವಂತಿಲ್ಲ. ಅವರು ಅಂತರಿಕ್ಷದಿಂದ ತಂದಿರಬಹುದಂತಹ ಮನುಕುಲಕ್ಕೆ ಮಾರಕವಾದಂತಹ ಕೆಲವು ಸೂಕ್ಷ್ಮ ಕ್ರಿಯೆ ಇರಬಹುದೆಂದು ಕಠಿಣ ತಪಾಸಣೆಗೆಂದು ಅವರನ್ನ ಲಾಕ್ ಮಾಡಿ ಒಂದು ರೂಮಲ್ಲಿ ಐಸೋಲೇಟ್ ಮಾಡಬೇಕಾಗುತ್ತದೆ. ಅಮೆರಿಕದ ಅಧ್ಯಕ್ಷರಿಗೂ ಅಭಿನಂದನೆ ಸಲ್ಲಿಸಬೇಕಾದ್ರೆ ಆ ಕೊನೆ ಹೊರಗಿನಿಂದನೇ ಗಾಜಿನ ಮೂಲಕ ನೋಡಿ ಮೈಕ್ ಮೂಲಕ ತಿಳಿಸಬೇಕಾಗುತ್ತದೆ.
2000ನೇ ಇಸ್ವಿಯಲ್ಲಿ STC-107 ಎಂಬ ಹೆಸರಿನ ಇನ್ನೊಂದು ಯಾನದಲ್ಲಿ ಗಗನಯಾತ್ರಿಯಾಗಿ ಪಯಣಿಸಲು ಕಲ್ಪನಾ ಅವರು ಮತ್ತೊಮ್ಮೆ ಆಯ್ಕೆಯಾಗುತ್ತಾರೆ. ಆದರೆ ಹಲವಾರು ತಾಂತ್ರಿಕ ದೋಷಗಳಿಂದ ಈ ಯಾತ್ರೆಯನ್ನು ಮುಂದೂಡಲಾಗುತ್ತದೆ. ಕಡೆಗೂ ಎಲ್ಲಾ ತಾಂತ್ರಿಕ ತೊಂದರೆಯನ್ನು ಎದುರಿಸಿ 2003 ಜನವರಿ 16ರಂದು ಗಗನನೌಕೆ ಉಡಾವಣೆ ಹೊಂದಿತ್ತು. ಸುಮಾರು 15 ದಿನ ಈ ಪ್ರಯೋಗವನ್ನು ನಡೆಸಿ ತಮ್ಮ ಪಾಲಿನ ಕರ್ತವ್ಯ ಪೂರೈಸಿ ತಂಡ ಭೂಮಿಗೆ ಹಿಂತಿರುಗುತ್ತಿತ್ತು. ಆದರೆ ಭೂಮಿ ತಲುಪಲು ಇನ್ನೂ ಕೇವಲ 16 ನಿಮಿಷಗಳ ದೂರ ಇದ್ದಾಗ ನಾಸಾದ ಸ್ಪೇಸ್ ನೌಕೆ ಗಗನದಲ್ಲಿ ಬೆಂಕಿಗೆ ಹತ್ತಿ ಉರಿದು ಭಸ್ಮವಾಗಿ ಟೆಕ್ಸಸ್ ಮತ್ತು ಲೂಸಿಯಾನ ನಗರ ಮೇಲೆ ಧೂಳಾಗಿ ಉದುರಿತ್ತು. ಗಗನನೌಕೆಯ ಮುಖ್ಯ ಭಾಗ ಸುಟ್ಟ ಸ್ಥಿತಿಯಲ್ಲಿ ನೆಲಕ್ಕೆ ಬಿತ್ತು. ಇದರೊಂದಿಗೆ ಆ ಯಾನದಲ್ಲಿದ್ದ 7 ಯಾತ್ರಿಗಳು ಅಮರರಾಗಿ ಹೋದರು. ಅದರಲ್ಲಿ ಒಬ್ಬರು ಕಲ್ಪನಾ ಚಾವ್ಲಾ ಕೂಡ. ನಿಜಕ್ಕೂ ಇದು ಭಾರತದ ಮಟ್ಟಿಗೆ ಅತ್ಯಂತ ದೊಡ್ಡ ದುರಾದೃಷ್ಟ ಸಂಗತಿಯಾಗಿತ್ತು. ಯಾವುದೇ ಅಂತರಿಕ್ಷ ವಸ್ತು ಭೂಮಿಯ ಕಕ್ಷೆಯಲ್ಲಿ ಪ್ರವೇಶಿಸುವಾಗ ಭೂಮಿಯ ವಾತಾವರಣ, ಮುಖ್ಯವಾಗಿ ಗಾಳಿ, ಇದಕ್ಕೆ ಅಡ್ಡಿಪಡಿಸುತ್ತದೆ. ಸುಮ್ಮನೆ ಗಾಳಿಯಲ್ಲಿ ಕೈಯಾಡಿಸಿದರೆ ಗಾಳಿ ಒಡ್ಡುವ ತಡೆ ನಮಗೆ ಅನುಭವ ಬರುತ್ತದೆ. ಆದರೆ ಗಗನನೌಕೆ ಅಥವಾ ಅಂತರಿಕ್ಷ ವಸ್ತುಗಳ ವೇಗ ಅತ್ಯಂತ ಹೆಚ್ಚಿಗೆ ಇರುತ್ತದೆ. ಈ ವೇಗಕ್ಕೆ ಭೂಮಿಯ ವಾತಾವರಣ ಒಡ್ಡುವ ತಡೆ ಘರ್ಷಣೆಯನ್ನು ಉಂಟು ಮಾಡಿ ಬಿಸಿಯಾಗುತ್ತದೆ. ಎಷ್ಟು ಬಿಸಿ ಅಂದರೆ ಸುಮಾರು ಕಬ್ಬಿಣವು ಕರಗುವಷ್ಟು ಬಿಸಿಯಾಗಿರುತ್ತದೆ. ಇಂತಹ ಬಿಸಿಗೆ ಆ ಗಗನನೌಕೆ ತಾಕಿ ಸುಟ್ಟು ಭಸ್ಮವಾಗಿತ್ತು. ಇನ್ನು ಅದರಲ್ಲಿ ಇದ್ದಂತಹ ಎಲ್ಲ ಯಾತ್ರಿಕರು ಸುಟ್ಟು ಭಸ್ಮವಾಗಿ ಹೋಗಿದ್ದರು. ನಿಜಕ್ಕೂ ಅವರ ಹೆಣಗಳನ್ನು ಕೂಡ ಪತ್ತೆ ಹಚ್ಚಲು ಸಾಧ್ಯವೇ ಆಗಿರಲಿಲ್ಲ. ಚಿಕ್ಕ ಪುಟ್ಟ ವಸ್ತುಗಳು ಗಗನದಲ್ಲಿಯೇ ಉರಿದು ಬುದಿಯಾಗುತ್ತವೆ. ಇದನ್ನೇ ನಾವು ಉಲ್ಕೆ ಎಂದು ಕೂಡ ಕರೆಯುತ್ತೇವೆ. ಅಂದ ಹಾಗೆ ಕಲ್ಪನಾ ಚಾವ್ಲಾ ನೆನಪಿನಲ್ಲಿ ಫೆಬ್ರವರಿ 5, 2003ರಂದು ಅಂದಿನ ಭಾರತದ ಪ್ರಧಾನಮಂತ್ರಿಗಳು ಉಪಗ್ರಹ ಮೆಟ್ಸ್ಯಾಟ್ ಉಪಗ್ರಹ ಸರಣಿಯನ್ನು ಕಲ್ಪನಾ ಎಂದು ಮರುನಾಮಕರಣ ಮಾಡುವ ಮೂಲಕ ಕಲ್ಪನಾ ಚಾವ್ಲಾ ಅವರಿಗೆ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಕಲ್ಪನಾ ಚಾವ್ಲಾ ಬಗ್ಗೆ ನೀವು ಇನ್ನಷ್ಟು ಮಾಹಿತಿಯನ್ನು ತಿಳಿಯಬೇಕೆಂದರೆ ನಮ್ಮ ಮುಂದಿನ ಭಾಗವನ್ನು ನಿರೀಕ್ಷಿಸಿ, ವೀಕ್ಷಿಸಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.